ಕಗ್ಗತ್ತಲಿನಲ್ಲಿದ್ದಂತಹ ಕ್ಯೂಬಾಕ್ಕೆ ಈಗ ರಷ್ಯಾದ ತೈಲ ಟ್ಯಾಂಕರ್ ತಲುಪಿದೆ. ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದರ ನಡುವೆಯೂ ಕೂಡ ಈಗ ಕ್ಯೂಬಾಗೆ ರಷ್ಯಾದ ಟ್ಯಾಂಕರ್ ತಲುಪಿರುವಂಥದ್ದು ತೈಲವನ್ನು ಹೊತ್ತು. ರಷ್ಯಾದಿಂದ ಒಟ್ಟಾರೆಯಾಗಿ 7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಈಗ ಕ್ಯೂಬಾಗೆ ಬಂದಿದೆ. ಪುಟಿನ್ ಅವರ ಟ್ಯಾಂಕರ್ ಬರ್ತಾ ಇದ್ದಂತೆ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಮೊದಲಿಗೆ ವಾರ್ನಿಂಗ್ ಕೊಟ್ಟಿದ್ರು, ಇದೀಗ ರಷ್ಯಾ ತೈಲ ಪೂರೈಸೋದಕ್ಕೆ ಅಭ್ಯಂತರ ಏನೂ ಇಲ್ಲ ಅಂತ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಕ್ಯೂಬಾದ ಮಟಾನಾಜಾಸ್ ಬಂದರ್ನಲ್ಲಿ ತೈಲವನ್ನು ಇಳಿಸಿದೆ ರಷ್ಯಾ. ಈಗ ರಷ್ಯಾ ನೀಡಿರುವಂತಹ ತೈಲ ಕ್ಯೂಬಾದಲ್ಲಿ 13 ದಿನಕ್ಕೆ ಸಾಕಾಗತ್ತೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ. 13 ದಿನಗಳಿಗೆ ಅದು ಸಾಕಾಗತ್ತೆ. ಅಷ್ಟರಲ್ಲಿ ಮತ್ತೊಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಕ್ಯೂಬಾ ಸದ್ಯ ಕಗ್ಗತ್ತಲಿನಲ್ಲಿ ಮುಳುಗಿರುವಂತಹ ಕ್ಯೂಬಾಕ್ಕೆ ಈಗ ತೈಲದ ಟ್ಯಾಂಕರ್ಗಳು ಬಂದು ತಲುಪಿರುವಂಥದ್ದು ರಷ್ಯಾದಿಂದ. 7 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಈಗ ಆಗಮಿಸಿದೆ. ಕ್ಯೂಬಾಕ್ಕೆ ತೈಲ ಸಂಪರ್ಕ ಕಟ್ಟಾಗಿತ್ತು. ರಷ್ಯಾ ಅಮೆರಿಕ ಹೇರಿದ ನಿರ್ಬಂಧದಿಂದಾಗಿ. ಅದಾದ ನಂತರ ಕ್ಯೂಬಾ ಜೊತೆಯಲ್ಲಿ ಅಮೆರಿಕದ ಮಾತುಕತೆಗಳು ಕೂಡ ನಡೀತಾ ಇತ್ತು. ಈ ನಡುವೆ ರಷ್ಯಾ ನಾವು ತೈಲವನ್ನು ಕಳಿಸ್ಕೊಡ್ತೇವೆ ಅಂತೇಳಿ ಹೇಳಿತ್ತು. ಆ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲೊಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು, ಕಳಿಸಬಾರದು ಅಂತೇಳಿ. ಅದಾದ ನಂತರ ಇವಾಗ ಅಲ್ಲಿ ತಲುಪ್ತಾ ಇದ್ದ ಹಾಗೆಯೇ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ನಮಗೇನು ಅಭ್ಯಂತರ ಇಲ್ಲ, ಬರಲಿ ರಷ್ಯಾದಿಂದ ತೈಲ ಬರಲಿ, ನಮಗೇನೂ ಸಮಸ್ಯೆ ಇಲ್ಲ ಅಂತೇಳಿ ಈಗ ಉಲ್ಟಾ ಹೊಡೆದಿರುವಂಥದ್ದು. ರಷ್ಯಾದ ಆಯಿಲ್ ಟ್ಯಾಂಕರ್ 7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಹೊತ್ತು ಕ್ಯೂಬಾವನ್ನು ತಲುಪಿರುವಂಥದ್ದು. ಇದ್ರ ಬಗ್ಗೆ ಈಗ ರಷ್ಯಾ ಕೂಡ ಮಾಹಿತಿಯನ್ನು ನೀಡಿದೆ. ಇದು ಜನವರಿಯಿಂದ ಯಾವುದೇ ಹಡಗುಗಳು, ತೈಲವನ್ನು ಹೊತ್ತಂತಹ ಹಡಗುಗಳು ಜನವರಿ ತಿಂಗಳಿನಿಂದಲೂ ಕ್ಯೂಬಾಕ್ಕೆ ಹೋಗಿರಲಿಲ್ಲ. ಇದು ಮೊದಲ ಹಡಗು ಈಗ ತಲುಪಿರುವಂಥದ್ದು. ಈ ಹಡಗು ಇನ್ನೇನು ತಲುಪತ್ತೆ ಅನ್ನುವಂತಹ ಸಂದರ್ಭದಲ್ಲಿಯೇ ಟ್ರಂಪ್ ಉಲ್ಟಾ ಹೊಡೆದಿರುವಂಥದ್ದು. ನನಗೇನು ಅಭ್ಯಂತರ ಇಲ್ಲ, ಹೋಗಲಿ ಕ್ಯೂಬಾಕ್ಕೆ, ರಷ್ಯಾದ ಕಚ್ಚಾ ತೈಲ ಹೊತ್ತಂತಹ ಹಡಗು ಹೋಗಲಿ ಅಂತೇಳಿ ಅವರು ಉಲ್ಟಾ ಹೊಡೆದಿರುವಂಥದ್ದು. ಯಾಕೆಂದರೆ ಅಲ್ಲಿ ಕ್ಯೂಬಾಕ್ಕೆ ತೈಲ ಸಿಗದಂತೆ ಅದನ್ನು ಬ್ಲಾಕ್ ಮಾಡಿದ್ದೇ ಅಮೇರಿಕ. ಜನವರಿಯಿಂದಲೂ ಈ ನಿರ್ಬಂಧವನ್ನು ಹೇರಿತ್ತು. ಇದೀಗ ದಿಢೀರ್ ಅಂತೇಳಿ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ಕಳೆದ ಜನವರಿಯಿಂದಲೂ ಕೂಡ ಒಂದೇ ಒಂದು ಹಡಗು ಅಲ್ಲಿ ಹೋಗಿರಲಿಲ್ಲ. ಇದೀಗ ರಷ್ಯಾದ ಕಚ್ಚಾ ತೈಲ ಹೊತ್ತಂತಹ ಟ್ಯಾಂಕರ್ ಅಲ್ಲಿಗೆ ತಲುಪಿರುವಂಥದ್ದು. ಅಮೆರಿಕಕ್ಕೆ ಸೆಡ್ ಹೊಡೆದು ರಷ್ಯಾ ಅಲ್ಲಿಗೆ ಹೋಗಿರುವಂಥದ್ದು. ಈಗ ಅಮೆರಿಕ ಕೂಡ ತಣ್ಣಗಾಗಿದೆ ಅಂತ ಅನಿಸ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ವಿದ್ಯಶ್ರೀ? ನವೀನ್, ಒಂದು ಚರ್ಚೆ ನಡೀತಾ ಇತ್ತು. ರಷ್ಯಾದ ಈ ಮಧ್ಯಪ್ರಾಚ್ಯದ ಯುದ್ಧದ ಮಧ್ಯೆ 3ನೇ ಮಹಾಯುದ್ಧಕ್ಕೆ ರಷ್ಯಾದ ಹಡಗು ಕಾರಣ ಆಗ್ಬಿಡುತ್ತಾ ಅನ್ನುವಂಥ ಒಂದು ಚರ್ಚೆ. ಯಾಕೆ ಆ ಚರ್ಚೆ ಆಯಿತು ಅಂದ್ರೆ, ಕ್ಯೂಬಾ ಕಳೆದ 2-3 ತಿಂಗಳಿನಿಂದ ಯಾವುದೇ ರೀತಿಯಾದಂತಹ ಕ್ರೂಡ್ ಆಯಿಲ್ ನ ಅದು ತಲುಪಿಲ್ಲ. ಯಾವುದೇ ಕ್ರೂಡ್ ಆಯಿಲ್ ಕ್ಯೂಬಾಗ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಕ್ರೂಡ್ ಆಯಿಲ್ಗೆ ಅದು ದೊಡ್ಡ ಮಟ್ಟದಲ್ಲಿ ಡಿಪೆಂಡ್ ಆಗಿದ್ದು ವೆನಿಜುವೆಲಾ ಮೇಲೆ. 80% ಕ್ರೂಡ್ ಆಯಿಲ್ ನ ವೆನಿಜುವೆಲಾದಿಂದ ಕ್ಯೂಬಾ ತರಿಸ್ಕೊಳ್ತಾ ಇತ್ತು. ಆದ್ರೆ ಯಾವಾಗ ವೆನಿಜುವೆಲಾದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿ ಅಲ್ಲಿನ ಆಡಳಿತವನ್ನ ಚೇಂಜ್ ಮಾಡ್ತೋ, ಕ್ಯೂಬಾದ ಮೇಲಿನ ನಿರ್ಬಂಧದ ಕಾರಣಕ್ಕಾಗಿ ವೆನಿಜುವೆಲಾ ಕ್ಯೂಬಾಗೆ ಕ್ರೂಡ್ ಆಯಿಲ್ ಸಪ್ಲೈನ ಸ್ಟಾಪ್ ಮಾಡ್ಬಿಡ್ತು. ಮತ್ತೊಂದ್ ಕಡೆ 20% ಮೆಕ್ಸಿಕೋದಿಂದ ಹೋಗ್ತಾ ಇತ್ತು. ಆದ್ರೆ ಅಮೆರಿಕ ನಿರ್ಬಂಧವನ್ನ ಹೇರಿದಂತಹ ಕಾರಣಕ್ಕಾಗಿ ಮೆಕ್ಸಿಕೋ ಕೂಡ ಕ್ರೂಡ್ ಆಯಿಲ್ ನ ಕೊಡೋಕೆ ಒಪ್ಲಿಲ್ಲ. ಹಾಗಾಗಿ ವಿದ್ಯುತ್ ಇಲ್ಲದೆ, ಆಸ್ಪತ್ರೆಗಳು ಬಂದಾಗಿ ಜನ ಎಲ್ಲದಕ್ಕೂ ಕೂಡ ಜೀವನ ಮಾಡುವುದಕ್ಕೆ ಪರದಾಡುವಂತಹ ಸಿಚುವೇಶನ್ ಕ್ಯೂಬಾದಲ್ಲಿ ನಿರ್ಮಾಣ ಆಯ್ತು. ಇಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಅವರಿಗೆ ಕ್ಯೂಬಾ ಮೇಲೆ ಯಾಕೆ ಆಕ್ರೋಶ ಅಂತ ಕೇಳಿದ್ರೆ, ಕ್ಯೂಬಾದಲ್ಲಿ ಇರುವಂತಹ ಸರ್ಕಾರ ಅದು ಕಮ್ಯುನಿಸ್ಟ್ ಸರ್ಕಾರ. ಕಮ್ಯುನಿಸ್ಟ್ ಸರ್ಕಾರ ಅಂತಂದ್ರೆ ಅವರು ರಷ್ಯಾಗ್ ಸಪೋರ್ಟ್ ಮಾಡ್ತಾರೆ, ಅವರು ಚೀನಾಗ್ ಸಪೋರ್ಟ್ ಮಾಡ್ತಾರೆ, ಅವರು ಇರಾನ್ ನಲ್ಲಿರುವಂತಹ ಹೆಜ್ಬುಲ್ಲಾ ಹಾಗೆಯೇ ಹಮಾಸ್ ನಂತಹ ಉಗ್ರ ಪಡೆಗಳು ಏನಿದ್ದಾವೆ ಅವರಿಗೆ ಕ್ಯೂಬಾದ ಅಧ್ಯಕ್ಷರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಮೆರಿಕ ಬಹಿರಂಗವಾಗಿ ಡಿಕ್ಲೇರ್ ಕೂಡ ಮಾಡಿದೆ. ಆ ಕಾರಣಕ್ಕಾಗಿ ಯಾರು ಅವರಿಗೆ ಕ್ರೂಡ್ ಆಯಿಲ್ ನ ಸಪ್ಲೈ ಮಾಡಬಾರದು ಅನ್ನುವಂತಹ ನಿರ್ಬಂಧವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಹೀಗಾಗಿ ಕಳೆದ 2-3 ತಿಂಗಳಿನಿಂದ ಕ್ಯೂಬಾಗೆ ಯಾವುದೇ ಕ್ರೂಡ್ ಆಯಿಲ್ ಹಡಗುಗಳು ಬಂದಿಲ್ಲ. ಯಾವ ದೇಶಗಳು ಸಹಾಯ ಮಾಡುವಂತಹ ಧೈರ್ಯವನ್ನ ತೋರಿಲ್ಲ.
ಯಾಕಂದ್ರೆ ತಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ಡೊನಾಲ್ಡ್ ಟ್ರಂಪ್ ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ 2 ಹಡಗುಗಳನ್ನ ಕಳಿಸ್ತಾರೆ. ಆ ಹಡಗು ಅಮೆರಿಕಾನ ಪಾಸ್ ಆಗಿಯೇ ಕ್ಯೂಬಾಗ್ ಬರಬೇಕು. ಹಾಗೆ ಬರುವಂತಹ ಟೈಮ್ನಲ್ಲೇ ಒಂದು ಚರ್ಚೆ ಇತ್ತು, ಇಫ್ ಇನ್ ಕೇಸ್ ಅಮೆರಿಕ ಈ ಹಡಗುಗಳನ್ನ ತಡೆದಿದ್ದೇ ಆದಲ್ಲಿ ಅದು ನೇರವಾಗಿ ರಷ್ಯಾಗೆ ಟಕ್ಕರ್ ಕೊಟ್ಟ ಹಾಗೆ. ಹಾಗಾಗಿ ಅಮೆರಿಕ ಹಾಗೆ ರಷ್ಯಾದ ಮಧ್ಯೆ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ, ಅದು 3ನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಚರ್ಚೆ ಇತ್ತು. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ ಹಡಗುಗಳನ್ನ ತಡೆಯುವಂತಹ ಯತ್ನವನ್ನ ಮಾಡಿಲ್ಲ. ಹೀಗಾಗಿ ಆ ಹಡಗುಗಳು ಸೇಫ್ ಆಗಿ ಕ್ಯೂಬಾಗ್ ಹೋಗಿವೆ. ಈ ಮಧ್ಯೆ ನೀವಾಗ್ಲೇ ಉಲ್ಲೇಖ ಮಾಡಿದ್ರೆ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿ. ಹೌದು, ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಟ್ರಂಪ್ ಅವರಿಗೆ ಕೇಳ್ತಾರೆ ಮಾಧ್ಯಮದವರು, 2 ರಷ್ಯಾದ ಹಡಗುಗಳು ಕ್ಯೂಬಾದ ಹತ್ರ ಹೋಗ್ತಾ ಇವೆ, ನೀವು ತಡೆಯೋದಿಲ್ವಾ ಅಂತ ಹೇಳಿ. ಇಲ್ಲ ಹೋಗಿ ನಾನೇನ್ ತಡೆಯೋದಿಲ್ಲ, ಯಾಕಂದ್ರೆ ಸರ್ವೈವಲ್ ಆಗ್ಬೇಕಲ್ಲ ಅವರು, ಅಂದ್ರೆ ಕ್ಯೂಬಾದವರು ಸರ್ವೈವ್ ಆಗ್ಬೇಕಲ್ಲ, ಆ ಕಾರಣಕ್ಕಾಗಿ ಬಿಟ್ ಕಳಿಸಿದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಕ್ಯೂಬಾದ ಮೇಲೆ ಮಾನವೀಯತೆ ತೋರಿ ಅಲ್ಲಿನ ಜನ ಬದುಕಬೇಕಲ್ಲ ಅಂತ ಟ್ರಂಪ್ ಬಿಟ್ಟು ಕಳಿಸಿರೋದಲ್ಲ. ಆಲ್ರೆಡಿ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಮುಳುಗಿ ಅಮೆರಿಕನ್ನರ ವಿರೋಧವನ್ನ ಎದುರಿಸ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ರಷ್ಯಾದ ಜೊತೆ ನೇರವಾಗಿ ಟಕ್ಕರ್ ಕೊಟ್ಟು ಮತ್ತೊಂದು ಯುದ್ಧವನ್ನ ಆಹ್ವಾನ ಮಾಡಿ ಮತ್ತೊಂದನ್ನ ಮೈ ಮೇಲೆ ಎಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಸದ್ಯ ಅಮೆರಿಕ ಇಲ್ಲ. ಆ ಕಾರಣಕ್ಕಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕ್ಯೂಬಾಗೆ ಬರ್ತಾ ಇದ್ದಂತಹ ರಷ್ಯಾದ ಹಡಗುಗಳನ್ನ ತಡೆಯಲಿಲ್ಲ ಅನ್ನುವಂತಹ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ನವೀನ್, ಥ್ಯಾಂಕ್ ಯು ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.